ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆಯಾಗಿದೆ. ನಿನ್ನೆ ಸಿಸಿಬಿ ಪೊಲೀಸರು ದಾಳಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಮೊಬೈಲ್ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ. ದಿಢೀರಂತ ದಾಳಿಯನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಮೊಬೈಲ್ ಹೇಗೆ ಬಂತು, ಯಾರು ಕೊಟ್ರು ಅನ್ನೋ ಪ್ರಶ್ನೆ ತನಿಖೆ ನಡೀತಾ ಇದೆ. ಕೇಸ್ ದಾಖಲಾಗಿದೆ. ರಾಜ್ಯಾತಿಥ್ಯ ನೀಡೋದ್ರ ಬಗ್ಗೆ ಹಿಂದೆಯೂ ಕೂಡ ಅನೇಕ ಬಾರಿ ವಿಚಾರಗಳು ಬಂದಿದ್ವು, ಬಯಲಾಗಿದ್ವು. ಮೊಬೈಲ್ ಸೇರಿದಂತೆ ಎಲ್ಲಾ ವಸ್ತುಗಳು ಅಲ್ಲಿ ಸಿಗುತ್ತೆ ಅಂತ ಅಂದ್ಮೇಲೆ ಒಂದು ಜೈಲಿಗೂ ರೆಸಾರ್ಟ್ಗೂ ವ್ಯತ್ಯಾಸ ಏನಿದೆ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಮಾಡಲಾಗಿತ್ತು. ಈಗಲೂ ಕೂಡ ದಿಢೀರ್ ದಾಳಿ ನಡೆದಿರೋದು. ಆ ಸಂದರ್ಭದಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಮೊಬೈಲ್ ಮಾತ್ರ ಅಲ್ಲ, ಅಲ್ಲಿ ಪೆನ್ ಡ್ರೈವ್, ಚಾರ್ಜರ್, ನೋಟ್ಬುಕ್ ಸೇರಿ ಕೆಲ ವಸ್ತುಗಳು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ. ಈಗಾಗಲೇ ಸಿಸಿಬಿ ಇನ್ಸ್ಪೆಕ್ಟರ್ ಎಫ್ಐಆರ್ ದಾಖಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಈ ಪ್ರಕರಣದಲ್ಲಿ ಅಕ್ಯೂಸ್ ನಂಬರ್ 1 ಪ್ರಜ್ವಲ್ ರೇವಣ್ಣ, ಅದರ ಜೊತೆಯಲ್ಲಿ ಅದೇ ಬ್ಯಾರಕ್ನಲ್ಲಿದ್ದಂತಹ ಪ್ರತಾಪ್ ರೈ ಅಕ್ಯೂಸ್ ನಂಬರ್ 2 ಅನ್ನುವಂತ ಮಾಹಿತಿ. ಮತ್ತೊಂದು ಪ್ರಕರಣ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರೋದು. ಮೊಬೈಲ್ ಪತ್ತೆಯಾಗಿದೆ. ಯಾವಾಗ ಕೊಟ್ರು, ಯಾವಾಗದಿಂದ ಇತ್ತು, ಯಾವಾಗದಿಂದ ಬಳಕೆಯಲ್ಲಿದೆ, ಸಿಮ್ ಕಾರ್ಡ್ ಯಾರದು, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತೆ. ಆದರೆ ಸದ್ಯಕ್ಕೆ ಮೊಬೈಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡಿ 5 ಸ್ಟಾರ್ ಟ್ರೀಟ್ಮೆಂಟ್, 5 ಸ್ಟಾರ್ ಹೋಟೆಲ್ ರೀತಿಯಲ್ಲಿ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರಂತಂದ್ಮೇಲೆ ಆ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸೋದು ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ.